ಇನ್ನು ಬಿಜೆಪಿಯಲ್ಲಿ ಒಂದು ಕಡೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಹಿರಂಗ ಕಾದಾಟ, ಮತ್ತೊಂದು ಕಡೆ ವಿಜಯೇಂದ್ರ ಆರ್ ಅಶೋಕ್ ಮುಸುಕಿನ ಗುದ್ದಾಟ ಕೂಡ ನಡೀತಾ ಇದೆ. ವಿಜಯೇಂದ್ರ ಅಶೋಕ್ ಮಧ್ಯೆ ಶಾಸಕರ ಮೇಲೆ ಹಿಡಿತ ಸಾಧಿಸುವ ಹಠ ಅಂತೆ. ಇದೇ ಶುಕ್ರವಾರ ಶಾಸಕರ ಸಭೆಯನ್ನು ಕರೆದಿದ್ದಾರೆ ವಿಜಯೇಂದ್ರ ಅವರು. ಅವರ ಬೆಂಬಲಿಗರ ಶಾಸಕರು ಆಪ್ತ ಶಾಸಕರಿಗೆ ಕರೆ ಮಾಡಿ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ವಿಜಯೇಂದ್ರ ಅವರು. ಆದರೆ ಶಾಸಕರ ಸಭೆ ಕರಿಬೇಕಿರ್ತಕ್ಕಂಥ ಹೊಣೆ ಆರ್ ಅಶೋಕ್ ಅವರದ್ದು. ಸೊ ಹಾಗಾಗಿ ಇವ್ರು ಯಾಕೆ ಕೆಲಸವನ್ನು ಮಾಡಬೇಕು ಅಂತ ವಿರೋಧ ಪಕ್ಷದ ನಾಯಕರಾಗಿ ಅವರು ಒಂದು ರೀತಿ ಶಾಸಕಾಂಗ ಪಕ್ಷದ ನಾಯಕರೇ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಅಶೋಕ್ ಅವರು. ಅಶೋಕ್ ಅವ್ರ ಸಭೆ ಕರಿಬೇಕು, ಆದರೆ ಕರೆದಿರೋದು ಯಾರು? ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಸೊ ಹಾಗಾಗಿ ಒಂದು ಕಡೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಮತ್ತೊಂದು ಕಡೆ ಮುಸುಕಿನ ಗುದ್ದಾಟ, ಕೋಲ್ಡ್ ವಾರ್ ಬಿಟ್ವೀನ್ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಬಹಳ ಬಹಿರಂಗವಾಗಿ ಕಾಣಿಸ್ಕೊತಾ ಇದೆ. ಇಷ್ಟು ದಿನ ಒಳಗೊಳಗೇ ಇತ್ತು. ಯತ್ನಾಳ್ ವಿಜಯೇಂದ್ರ ಗೊತ್ತಿತ್ತು, ಬಟ್ ಅಶೋಕ್ ಮತ್ತು ವಿಜಯೇಂದ್ರ ನಡುವಣ ಅಷ್ಟೊಂದು ಇಲ್ಲ. ಅವ್ರು ಹೋಗೋ ಪ್ರೋಗ್ರಾಮ್ ಇವ್ರು ಬರಲ್ಲ, ಇವ್ರು ಹೋಗೋ ಪ್ರೋಗ್ರಾಮ್ಗೆ ಅವ್ರು ಹೋಗಲ್ಲ ಅಂತೆಲ್ಲ ಇತ್ತು. ಬಟ್ ಈಗ ಶಾಸಕರ ಸಭೆಯನ್ನು ಕರೆದಿರ್ತಕ್ಕಂಥದ್ದು ವಿಜಯೇಂದ್ರ. ಯಾವ ಉದ್ದೇಶಕ್ಕೆ? ಇದನ್ನು ಯಾರು ಮಾನಿಟರ್ ಮಾಡಬೇಕಾಗಿರೋದು? ಹೈಕಮಾಂಡ್ ಅಥವಾ ಪಕ್ಷದ ಹಿರಿಯರು? ನೀವು ಈ ಸಭೆ ಮಾಡಿ, ಈ ಸಭೆ ಮಾಡಬೇಡಿ ಅಂತ. ಅದಕ್ಕೆ ಹೇಳಿದ್ದು, ಬಿ ಜೆ ಪಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಏನು ಬೇಕಾದ್ರೂ ಮಾಡ್ಬೋದು. ನಾಳೆ ದಿನ ರೇಣುಕಾಚಾರ್ಯ ಬೇಕಾದರೂ ಒಂದು ಶಾಸಕಾಂಗ ಪಕ್ಷದ ಸಭೆ ಕರಿಬೋದು, ಯಾರು ಕೇಳಲ್ಲ. ಯಾಕೆಂದರೆ ಹೇಳೋರು ಇಲ್ವಲ್ಲ. ಅಲ್ಲಿಗೆ ಬಂದಿದೆ ಈಗ ಸದ್ಯಕ್ಕೆ ಬಿ ಜೆ ಪಿಯ ಪರಿಸ್ಥಿತಿ. ಇನ್ನು ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಇನ್ನೂ ಏನೂ ತೀರ್ಮಾನ ತಗೊಂಡೇ ಇಲ್ಲ. ಚುನಾವಣಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸನ ಮಾಡ್ತಾ ಇಲ್ಲ ಬಿ ಜೆ ಪಿನಲ್ಲಿ, ಅದಕ್ಕೆ ಹೀಗಾಗಿರೋದು. ವಿಜಯೇಂದ್ರ ಅವರು ಈಗ ಶಾಸಕರ ಸಭೆ ಕರೆದಿರ್ತಕ್ಕಂಥ ಉದ್ದೇಶ? ಅರವಿಂದ್, ಖಂಡಿತವಾಗಿ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.